ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಮತ ಪ್ರಚಾರವನ್ನ ಬಹಳಷ್ಟು ಜೋರಾಗಿ ಮಾಡ್ತಾ ಇದ್ದಾರೆ. ಈಗ ನನ್ನ ಜೊತೆ MLC ಆಗಿರುವಂತಹ ಹನುಮಂತ ಅವರು ಇದ್ದಾರೆ. ಸರ್, ಹೇಗೆ ನಡೀತಾ ಇದೆ ಸರ್ ಪ್ರಚಾರ? ಬಾಗಲಕೋಟೆ ಉಪಚುನಾವಣೆಯಲ್ಲಿ ಡಾಕ್ಟರ್ ವೀರಣ್ಣ ಚರಂತಿಮಠ ಸಾಹೇಬರ ಕೆಲಸ ಕಾರ್ಯಗಳನ್ನು ನೋಡಿ ಜನರೇ ಇವತ್ತು ಅಭಿವೃದ್ಧಿ ಹರಿಕಾರ ಅಂತಕ್ಕಂಥ ಬಿರುದನ್ನು ಕೊಟ್ಟು ಅವರಿಗೆ ಮತ ಹಾಕಲಿಕ್ಕೆ ಸಿದ್ಧ ಆಗಿದ್ದಾರೆ. ಇಡೀ ಬಾಗಲಕೋಟೆ ಮತಕ್ಷೇತ್ರದಾದ್ಯಂತ ಬಿಜೆಪಿಯ ಅಲೆ ಇದೆ. ಕಾಂಗ್ರೆಸ್ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರ, ನಿಷ್ಕ್ರಿಯ ಆಡಳಿತ, ಬಹಳಷ್ಟು ಸಾಲ ಮಾಡಿ ಪ್ರತಿಯೊಬ್ಬ ನಾಗರಿಕನ ಮೇಲೆ ಇವತ್ತು 1,20,000 ಸಾಲದ ಭಾರವನ್ನು ಹೊರಿಸಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರವನ್ನ ಎಲ್ಲರೂ ಇವತ್ತು ಬೈತಾ ಇದ್ದಾರೆ, ಅದನ್ನು ದೂರ ತಳ್ತಾ ಇದ್ದಾರೆ. ನಿಶ್ಚಿತವಾಗಿ 20,000ಕ್ಕಿಂತ ಹೆಚ್ಚು ಅಧಿಕ ಮತಗಳಿಂದ ಡಾಕ್ಟರ್ ವೀರಣ್ಣ ಚರಂತಿಮಠ ಸಾಹೇಬರು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತ್ತೊಮ್ಮೆ ಶಾಸಕರಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಸರ್, ಕಾಂಗ್ರೆಸ್ ಅವರು ನಮ್ಮದೇ ರಾಜ್ಯದಲ್ಲಿ ಆಡಳಿತ ಇದೆ, ಹಾಗಾಗಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಬಾಗಲಕೋಟೆಗೆ ಏನಾದರೂ ಕೆಲಸಗಳಾಗ್ತವೆ ಅಂತ ಹೇಳ್ತಾರೆ. ಬಿಜೆಪಿ ಅವರು ಆ ರೀತಿ ಏನು ಹೇಳಕ್ಕಿದೆ ಅಂತ ಪ್ರಶ್ನೆ. 3 ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತ ಎಲ್ಲರೂ ನೋಡಿದ್ದಾರೆ. ಎಲ್ರಿಗೆ ಬ್ರಹ್ಮ ನಿರಸನ ಆಗಿದೆ. 5 ಗ್ಯಾರಂಟಿಗಳನ್ನು ಬಿಟ್ಟರೆ ಬೇರೆ ಯಾವುದೂ ಯೋಜನೆ ಆಗಿಲ್ಲ. 5 ಗ್ಯಾರಂಟಿ ಒಳಗೆ ವಿದ್ಯಾನಿಧಿ ಅಂತಕ್ಕಂಥದ್ದು ಹೇಳಿದರು. ಪ್ರತಿ ವರ್ಷ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ. ಇವರು ಇಲ್ಲಿವರೆಗೂ ಕೊಟ್ಟಿರೋದೇ 45,000 ಮಂದಿಗೆ ಮಾತ್ರ ವಿದ್ಯಾನಿಧಿ. ಒಂದು ವರ್ಷದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಟೆಕ್ನಿಕಲ್ ಫೀಲ್ಡ್ನಲ್ಲೇ ಇವತ್ತು ಡಿಗ್ರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ 5 ಗ್ಯಾರಂಟಿಗಳು ಕೂಡ ಫೇಲ್ಯೂರ್ ಆಗಿದ್ದಾವೆ. ಅದರ ಜೊತೆಗೆ ಅಭಿವೃದ್ಧಿ ಶೂನ್ಯ ಆಗಿದೆ. 3 ವರ್ಷದಲ್ಲಿ ಹಿಂದಿನ ಶಾಸಕ ಈ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಒಂದು ಏನು ಯೋಜನೆ ಅಂದ್ರೆ ಬಿಗ್ ಜೀರೋ. ಹೀಗಾಗಿ ಎಲ್ರಿಗೂ ಗೊತ್ತದ, ಮುಂದೆ ಡಾಕ್ಟರ್ ವೀರಣ್ಣ ಚರಂತಿಮಠ ಕೊಟ್ರೆ ಬಾಗಲಕೋಟೆಯ ಕನಸು ನನಸಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಮತದಾರರಿದ್ದಾರೆ. ಸರ್, ಕಾಂಗ್ರೆಸ್ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಒಂದು ಮಾತನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಯಾರ ಜೊತೆನೋ ಕಾರ್ಯಕರ್ತರ ಜೊತೆನೆ ಮಾತಾಡಲ್ಲ, ಇನ್ನು ಜನರ ಜೊತೆ ಏನ್ ಮಾತಾಡ್ತಾರೆ? ಅವರು ಹೇಗಿದ್ದಾರೆ, ಕೆಲಸ ಹೇಗೆ ಮಾಡಿದ್ದಾರೆ ಅಂತ 9ನೇ ತಾರೀಕಿಗೆ ವೋಟ್ ಹಾಕಿ ಅವರು ಜನರೇ ಉತ್ತರ ಇದು ಕೊಡ್ತಾರೆ. ಇದಿಷ್ಟು ಪ್ರಶಸ್ತರಾದಂತಹ ಹನುಮಂತ್ ಅವರು ಹೇಳ್ತಾ ಇರುವಂತಹ ಒಂದು ಮಾತು. ಈ ಬಾರಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಈ ಉಪಚುನಾವಣೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಗೆಲುವು ನಿಶ್ಚಿತ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ್ ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.